ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಅಂತಾರಾಜ್ಯ ಕಳ್ಳರ ಬಂಧನ. ಬಸರಕೋಟದ ಪವಾಡ ಬಸವೇಶ್ವರ ಮೂರ್ತಿ ಕರಗಿಸಿ ಮಾರಿದ್ದು ಗಟ್ಟಿ ಬೆಳ್ಳಿ ವಶಕ್ಕೆ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮದ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಕಳ್ಳತನ ಪ್ರಕರಣ ಭೇದಿಸಿರುವ ವಿಜಯಪುರ ಜಿಲ್ಲೆಯ ಪೊಲೀಸರು ಗುಜರಾತ್ ಮೂಲದ ಅಂತಾರಾಜ್ಯ ಮಟ್ಟದ 3 ಕಳ್ಳರನ್ನು ಬಂಧಿಸಿ ಅವರಿಂದ ತುಂಡರಿಸಿದ ಬೆಳ್ಳಿ ಹಾಗೂ ಬೆಳ್ಳಿ ತುಣುಕು ಸೇರಿ ಹಲವು ಸಾಮಗ್ರಿ ವಶಕ್ಕೆ ಪಡೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬೆಳಗಾವಿ ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್ ಅವರು, ಕಳೆದ ಜುಲೈ 5ರಂದು ರಾತ್ರಿ ಬಸರಕೋಟದ ಪವಾಡ ಬಸವೇಶ್ವರ ದೇವಸ್ಥಾನದ ಕಬ್ಬಿಣದ ಬಾಗಿಲುಗಳಿಗೆ ಹಾಕಿದ್ದ ಕೀಲಿಗಳನ್ನು ಮುರಿದು ದೇವಸ್ಥಾನದಲ್ಲಿದ್ದ 32 kg ತೂಕದ ಬೆಳ್ಳಿಯ ಮೂರ್ತಿ ಕಳುವು ಮಾಡಲಾಗಿತ್ತು. ಇದರ ಮೌಲ್ಯ 51.20 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿತ್ತು. ಈ ಕುರಿತು ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಕರುಣಾನಂದಪ್ಪ ಬಿರಾದಾರ್ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಪ್ರಕರಣದ ಪತ್ತೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು. ಬಸವನ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ಆನಂದರೆಡ್ಡಿ, ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ, ಅಪರಾಧ ವಿಭಾಗದ ಪಿಎಸ್ಐ RS ಬಂಗಿ ಹಾಗೂ ನುರಿತ ಸಿಬ್ಬಂದಿಯನ್ನು ಒಳಗೊಂಡ ಒಟ್ಟು 4 ತನಿಖಾ ತಂಡಗಳನ್ನು ರಚಿಸಲಾಗಿತ್ತು. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಅಧಿಕಾರಿಗಳು ಗುಜರಾತ್ವರೆಗೂ ತೆರಳಿ ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಸಫಲರಾಗಿದ್ದಾರೆ ಎಂದು ಐಜಿಪಿ ತಿಳಿಸಿದರು. ಸ್ಥಳೀಯ ಆರೋಪಿಯವರು ಆಗಿರುವಂತೆ ಬೇರೆ ರಾಜ್ಯದ ಆರೋಪಿತರಿದ್ದು ಬಿಜಾಪುರಿಗೆ ಬಂದು ಇವಾಗ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಯಾವುದೇ ತರದ ಒಂದು ಇದ್ದಂತ ಒಂದು ಪ್ರಕರಣವನ್ನು ಬಹಳ ಮುಕ್ತವಾಗಿ ತನಿಖೆ ಮಾಡಿ ಅಹಮದಾಬಾದ್ ನಗರದಿಂದ 3 ಆರೋಪಿಯನ್ನ ಈ ತಂಡ ದಸ್ತಗಿರಿ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿತರು ಸುರೇಶ್ ಕುಮಾರ್. ಇವನ ಮೇಲೆ ಈಗಾಗಲೇ ಗುಜರಾತ್, ರಾಜಸ್ಥಾನದಲ್ಲಿ ಸುಮಾರು 5 ರಿಂದ 6 ಕಳ್ಳತನ ಪ್ರಕರಣಗಳು ಈಗಾಗಲೇ ಅವನ ಮೇಲೆ ವರದಿಯಾಗಿದೆ. ಅದಲ್ಲದೆ ಗುಜರಾತ್ ಅಹಮದಾಬಾದ್ ಇಂದ ಬ್ರಹ್ಮಾರ್ ಮತ್ತೆ ಇಂದ್ರಜಿತ್. ಸೊ ಈ ರೀತಿ ಅಹಮದಾಬಾದ್ ನಗರದಿಂದ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 52 ಲಕ್ಷ ಬೆಲೆ ಬಾಳುವ ಇಲ್ಲಿಂದ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಆ ಒಂದು ಬೆಳ್ಳಿಯನ್ನ ಅವರು ಕರಗಿಸಿ ಗಟ್ಟಿಯಾಗಿ ಏನು ಇಟ್ಟಿದ್ರು ಅದನ್ನು ಕೂಡ ಸುಮಾರು 52 lakhs ವರ್ತ್ 100% ರಿಕವರಿ ಆಗಿದೆ. ಅದಲ್ಲದೆ ಈ ಒಂದು ಕೃತ್ಯಕ್ಕೆ ಉಪಯೋಗ ಮಾಡಿದಂತ 2 ಮೊಬೈಲ್ ಫೋನ್ ಹಾಗೂ 1 ಕಾರ್ ಏನಿದೆ ಹಾಗೂ 2 ಕಬ್ಬಿಣ ರಾಡ್ ಏನಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚಿದ್ದಾರೆ. ಬಂಧಿತರ ಪೈಕಿ ಗುಜರಾತ್ ಮೂಲದ ಸುರೇಶ್ ಕುಮಾರ್ ಶಾಂತಿಲಾಲ್ ಸೋನಿ ಎಂಬಾತನ ಮೇಲೆ ಈಗಾಗಲೇ ಗುಜರಾತ್ ಮತ್ತು ರಾಜಸ್ಥಾನದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 5 ಪ್ರಕರಣಗಳು ದಾಖಲಾಗಿವೆ. ಇನ್ನುಳಿದಂತೆ ಬ್ರಹ್ಮಾರ್ ಟೋಪಿಯಾ ನೆಟ್ ಹಾಗೂ ಇಂದ್ರಜಿತ್ ಮನಿಯಾರ್ ನೆಟ್ ಬಂಧಿತರಾಗಿದ್ದಾರೆ. ವಿಚಾರಣೆ ವೇಳೆ ಇವರು ಕಳ್ಳತನ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಕಳ್ಳತನ ಮಾಡಿದ ಬಸವೇಶ್ವರ ಮೂರ್ತಿ ಪೈಕಿ ಮೂರ್ತಿಯ ಪ್ರಮುಖ ಭಾಗವನ್ನು 4 ಭಾಗಗಳಾಗಿ ತುಂಡರಿಸಿ ಇನ್ನುಳಿದ ಭಾಗವನ್ನು ಕರಗಿಸಿ ಗಟ್ಟಿಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ದ ಬಗ್ಗೆ ಹೇಳಿದ್ದು, ಆ ಪ್ರಕಾರ ತನಿಖೆ ಕೈಗೊಂಡು ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದರು. ತಿಂಗಳಲ್ಲಿನೇ ಒಂದು ಸಾರಿ ಬಂದು ಹೋಗಿ ದೇವಸ್ಥಾನದ ಒಂದು ಸಂಪೂರ್ಣವಾದಂತ ವಿವರವನ್ನ ಮತ್ತೆ ರೆಕ್ಕಿ ಮಾಡಿರ್ತಾರೆ. ಎಂಟ್ರಿ ಹೇಗಿದೆ, ಎಕ್ಸಿಟ್ ಹೇಗಿದೆ, ಮತ್ತೆ ಮೂರ್ತಿ ಹೇಗಿದೆ, ಯಾವ ರೀತಿ ಇಟ್ಟಿದ್ದಾರೆ. ಸೊ ಇವನ್ನೆಲ್ಲವನ್ನ ಕೂಡ ಅವರು ತಿಳ್ಕೊಂಡು ಹೋಗಿರ್ತಾರೆ. ಮತ್ತೆ ಈ ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ ಮುಂಚೆನೂ ಕೂಡ. ಸೊ ಈ ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟ್ ಇದೆ. ಯಾಕಂದ್ರೆ ಒಂದು 5-6 ಕೇಸ್ಗಳು ಈಗಾಗಲೇ ರಾಜಸ್ಥಾನ ಮತ್ತೆ ಗುಜರಾತ್ ಅಲ್ಲಿ ಆಗಿದಾವೆ. ಆ ಹಿನ್ನೆಲೆಯಲ್ಲಿ ಬಸರಕೋಟೆಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದ್ರೆ ಆ ಮೂರ್ತಿಯನ್ನ ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದ್ರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನ. ಸೊ ನೋಡ್ಕೊಂಡು ಹೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸ್ ರಾತ್ರಿ ಹೊತ್ತು ಬಂದ್ಬಿಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ಮಲಗಿದಾಗ ಅದನ್ನ ತಗೊಂಡು ಹೋಗಿ 5th night and 6th early morning ಅಫೆನ್ಸ್ ಆಗಿದೆ. 8ನೇ ತಾರೀಕು ಹೋಗ್ಬಿಟ್ರೆ ಆ ಮೂರ್ತಿಯನ್ನ 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದ್ರೆ ಮೊದಲನೇ ಆರೋಪಿ ಏನಿದಾನೆ ಇವ್ನು ಮುಂಚೆ ಒಂದು ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವ್ರಿಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸ್, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಸುಮಾರು 15 days ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇತ್ತು.
ಈ ಆರೋಪಿಗಳನ್ನ ಪತ್ತೆ ಮಾಡಿ ತಗೊಂಡ್ಬಂದಿದ್ದಾರೆ. ಸೊ ಏನ್ ಡಿಸ್ಪೋಸ್ ಮಾಡಿದ್ರು, ಡಿಸ್ಪೋಸ್ ಮಾಡಿದ ಕಡೆ ಅಂದ್ರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 ಕೆಜಿ 1 ಕೆಜಿ ಗಟ್ಟಿ ಬೆಳ್ಳಿ ಇದೆ, ಮತ್ತೆ 4 ಕೆಜಿ ಕೂಡ ಅದು 3 ತುಂಡು ಮಾಡಿದಂತ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ರೆಡ್ಡಿ, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ, ಆರ್ಎಸ್ ಬೆಂಗಿ, ಆರಿಫ್ ಮುಷಾಫರಿ ಸೇರಿದಂತೆ ಹಲವರು ಇದ್ದರು. ವಶಪಡಿಸಿಕೊಂಡ ಸಾಮಗ್ರಿ: 4 ಕೆಜಿಯ ಮೂರ್ತಿಯ ತುಂಡರಿಸಿದ ತುಣುಕುಗಳು, 23 ಕೆಜಿ ತೂಕದ ಬೆಳ್ಳಿಯ ತುಣುಕು, 67,600 ರೂಪಾಯಿ ನಗದು, 2 ಮೊಬೈಲ್ ಫೋನ್, ಕೃತ್ಯಕ್ಕೆ ಬಳಸಿದ ಕಾರ್, ಕೃತ್ಯಕ್ಕೆ ಬಳಸಿದ 2 ಕಬ್ಬಿಣದ ರಾಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಟ್ಟು 52,70,000 ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೆಲವು ಆರೋಪಿತರು ಕೃತ್ಯದಲ್ಲಿ ಭಾಗಿಯಾದ ಬಗ್ಗೆ ತಿಳಿದು ಬಂದಿದ್ದು, ಅವರ ಪತ್ತೆ ಕಾರ್ಯ ಮುಂದುವರೆದಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದರು. ಕಳ್ಳರನ್ನು ಬಂಧಿಸಿದ ಪೊಲೀಸರಿಗೆ ಸನ್ಮಾನ ಪತ್ರ, ಅಭಿನಂದನೆ. 1 ತಿಂಗಳುಗಳ ಕಾಲ ಪವಾಡ ಬಸವೇಶ್ವರ ಬೆಳ್ಳಿ ಮೂರ್ತಿ ಕಳ್ಳತನದ ಪ್ರಕರಣ ಬೆನ್ನತ್ತಿ ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸ್ ತಂಡಕ್ಕೆ ಐಜಿಪಿ ಎಸ್ಪಿ ಅವರು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು. ಅಲ್ಲದೆ ಈ ಘಟನೆಯ ಯಶಸ್ಸನ್ನು ಡಿಐಜಿ ಕಚೇರಿಗೆ ಪತ್ರ ಬರೆದು ತಿಳಿಸಲಾಗುವುದು ಎಂದು ಐಜಿಪಿಯವರು ಮಾಹಿತಿ ನೀಡಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.